ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಅಲ್ಲಮ್ಮ ನೀವು ಬಡಿಸಿ. ಅಮ್ಮ ಇನ್ ಒಂದ್ ನಿಮಿಷ ಇರಮ್ಮ. ಅದಕ್ಕೆ ನೀವು ಈ ಕೋತಿ ಮಾತು ಕೇಳ್ತಾ ಇದ್ದೀರಲ್ಲ, ಬಡ್ಸಿ. ಮೀರಾ 5 ನಿಮಿಷ ಆಯ್ತಲ್ಲ ಪುಟ್ಟ, ಈಗ ಬಡಿಸ್ಲಾ? ಹಾಗಾದ್ರೆ ಸ್ಟೋರ್ ರೂಮ್ ಅಲ್ಲಿ ಇದ್ದ ದಿಲೀಪ್ ಭಾಷಣ ಎಲ್ಲ ಹೋಯ್ತು? ನೋನೋ ಇವತ್ ಬೇಡ, ನಾಳೆಯಿಂದ ಯಾವ್ಯಾವ ಮೀಟಿಂಗ್ಸ್ ಇದೆ ಅದನ್ನ ನಂಗೆ ಅಪ್ಡೇಟ್ ಮಾಡಿ. ಯಾವ್ದನ್ನ ಅರೇಂಜ್ ಮಾಡ್ಬೇಕು ಅಂತ ನಾನು ನಿಮ್ಗೆ ಹೇಳ್ತೀನಿ. ಅನಿ, ಮೀಟಿಂಗ್ ಬಗ್ಗೆ, ಆಫೀಸ್ ವಿಷಯದ ಬಗ್ಗೆ ಅಣ್ಣಂಗೆ ಫೋನ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ ಅಂತ ಹೇಳಿದ್ದೆ ತಾನೆ. ಅಣ್ಣನೇ ಕಾಲ್ ಮಾಡಿದ್ರು ಫೋನ್ ಪಿಕ್ ಮಾಡಬೇಡಿ. ನಾನು ಹೇಳಿದ್ದೆ ತಾನೆ, ಆಫೀಸಲ್ಲಿ ಏನೇ ಸಮಸ್ಯೆ ಇದ್ರು, ಏನೇ ಕೆಲಸಗಳಿದ್ರು ನನಗೆ ಫೋನ್ ಮಾಡಿ. ಓಕೆ ಅನಿ, ಈಗಾಗಲೇ ನಾನು ಆಫೀಸ್ಗೆ ಹೋಗ್ದೆ 15 ದಿನ ಆಯ್ತು ಕಣೋ. ಇನ್ನೂ 15 ದಿನ ನೀನು ಆಫೀಸ್ಗೆ ಹೋಗುವಾಗಿಲ್ಲ. ಆಫೀಸಲ್ಲಿ ಏನೇ ಕೆಲಸ ಇದ್ರು ನಾನು ನೋಡ್ಕೋತೀನಿ. ಅಲ್ಲ ಕಣೋ. ಅಮ್ಮ, ಆ ಗಿಫ್ಟ್ ಕೊಡಿ. ಗಿಫ್ಟಾ? ಇದನ್ನ ಹಲ್ಲಿನ ಕೊಡಪ್ಪ. ಇದು ಅಮ್ಮಂದಲ್ವಾ? ಅಮ್ಮಂದೆ. ಇದನ್ನ ಯಾಕೆ ಅಹಲ್ಯ ಅವ್ರು ಕೊಡಬೇಕು? ಅಹಲ್ಯ ಮೊದಲನೇ ಸತಿ ಈ ಮನೇಲಿ ಅಡುಗೆ ಮಾಡಿದಾಳೆ, ಅದಕ್ಕೆ ಮನೆ ಸೊಸೆಗೆ ಇದನ್ನ ಉಡುಗೊರೆಯಾಗಿ ಕೊಡೋಣ ಅಂದ್ಕೊಂಡಿದೀವಿ. ಇದು ನಿಮ್ಮ ಐಡಿಯಾನಾ? ಅಲ್ಲ ಅಂತ ನಿನಗೂ ಗೊತ್ತು. ಮೀರಾ ಹೇಳಿರ್ತಾಳೆ, ಅದು ನಮಗೂ ಒಪ್ಪಿಗೆ ಆಗಿದೆ ಅಂತ ನಿನಗೂ ಅನ್ನಿಸ್ತಾ ಇದೆ ಅಲ್ವಾ? ಎಕ್ಸಾಕ್ಟ್ಲಿ ರೈಟ್. ಇದು ಅವಳ ಐಡಿಯಾನೇ. ಅಮ್ಮ, ನೀವೇ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅಮ್ಮನೇ ಕೊಡ್ಬೋದಿತ್ತು, ಆದರೆ ಗಂಡ ಹೆಂಡತಿ ಮಧ್ಯೆ ಇವತ್ತೇನೋ ಲವ್ ಲೆಟ್ರ್ ಕತೆ ನಡೀತಾ ಇತ್ತಲ್ವಾ, ಅದು ಹಾಗೆ ಕಂಟಿನ್ಯೂ ಆದರೆ ಚೆನ್ನಾಗಿರುತ್ತೇನೋ ಅಂತ ನಾನೇ ಬೇಡ ಅಂದೆ. ಅಣ್ಣ, ಅದಕ್ಕೆ ನೀನು ಡ್ರೆಸ್ ಸೆಲೆಕ್ಟ್ ಮಾಡಿ ನಿನಗಿಷ್ಟ ಆಗೋ ಥರ ಒಂದು 2 ಲೈನ್ ಬರ್ತಿದ್ದಾರೆ. ಹಾಗೆ ನೀನು ಅವ್ರಿಗೆ ಗಿಫ್ಟ್ ಕೊಟ್ಟು ಅವ್ರಿಗಿಷ್ಟ ಆಗೋ ಥರ ಒಂದು 2 ಲೈನ್ ಬರೆಯೋ, ಚೆನ್ನಾಗಿರುತ್ತೆ. ಅನಿ, ಈಗ ಸುಮ್ಮನೆ ಇದ್ರೆ ಸರಿ. ಯಾಕಣ, ಅದಕ್ಕೆ ರೊಮ್ಯಾಂಟಿಕ್ ಆಗಿ ಲೆಟ್ರ್ ಬರೆಯೋದಕ್ಕೆ ನಾಚಿಕೆನಾ? ಅನಿ ಸಾಕು ಕಣೋ. ಅಮ್ಮ, ಆ ಲೆಟ್ರನ್ನ ಓದಿ ಅಣ್ಣ ಯಾವ ಥರ ರಿಯಾಕ್ಟ್ ಮಾಡ್ದ ಗೊತ್ತಾ? ನೀವು ಅಂದ್ರೆ ನನಗಿಷ್ಟ, ನಿಮ್ಮ ಗುಣ ಅಂದ್ರೆ ನನಗಿಷ್ಟ, ನಿಮ್ಮ ನಡತೆ ಅಂದ್ರೆ ನನಗಿಷ್ಟನೋ ಇಷ್ಟ. ಅಬ್ಬಬ್ಬಾ, ಅನಿ ಬೇಡ. ಏನ್ ಮಾಡ್ತೀಯ ಅಣ್ಣ? ನನ್ನ ಮಾತು ಕೇಳು. ಅನಿ ಬಾ, ನೀನು ಮಾಡ್ತೀನಿ ನಿನ್ಗೆ. ನೋಡಿಮ್ಮ ಹೇಗೆ ರೇಗಿಸ್ತಾನೆ. ಅಣ್ಣ ಮರಿಬೇಡ, ಲೆಟ್ರು ಲೈಫ್ ಲಾಂಗ್ ಆಟಲ್ಲಿ ಇರುತ್ತೆ. ಗಿಫ್ಟ್ ಕೊಡ್ಬೇಕಾದ್ರೆ ಲೆಟ್ರ್ ಕೊಡೋದನ್ನ ಮರಿಬೇಡ. ನಿಂತ್ಕೊಳ್ಳಿ. ದೇವ್ರೆ, ಈ ರಾಮ ಲಕ್ಷ್ಮಣರನ್ನ ಕೊನೆವರೆಗೂ ಹೀಗೆ ಇಟ್ಟಿರಪ್ಪ. ಎಲ್ಲದಕ್ಕೂ ಒಂದು ಮಿತಿ ಅನ್ನೋದಿರತ್ತೆ. ಇವಳಂತೂ ಮಿತಿಮೀರಿ ಹೋಗ್ತಿದ್ದಾಳೆ. ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ಮನೆ ಯಜಮಾನನ ಜೊತೆ ಹೇಗ್ ನಡ್ಕೋಬೇಕು ಅನ್ನೋದು ಇವಳಿಗೆ ಗೊತ್ತಿಲ್ಲ.
ಎಷ್ಟೇ ಆಗ್ಲಿ ಕೆಲಸದವಳ ಮಗಳು ಕೆಲಸದವಳ ತರ ಇರ್ಬೇಕು, ಮನೆ ಮಗಳ ತರ ಆಡಬಾರ್ದು. ಅಮ್ಮ ಸ್ವಲ್ಪ ಮೆತ್ತಗ್ ಮಾತಾಡು, ನಾವ್ ಎಲ್ಲಿದ್ದೀವಿ ಅನ್ನೋದ್ ಮರಿಬೇಡ. ನನ್ ಮಗಳ ಮನೇಲಿದ್ದೀನಿ ಕಣೆ ನಾನು. ಅಲ್ಲ, ನನ್ ಮಗಳಿಗೆ ಸಾಕಿ ತಿಂತ ಅವಳಿಗೆ ಅರ್ಥ ಆಗೋದ್ ಬೇಡವಾ? ಚಿಕ್ಕನ್ನಿಂದ ಜೊತೆಗ್ ಬೆಳೆದ್ರೆ ಏನಂತೆ, ಮದ್ವೆ ಆದ್ಮೇಲೆ ಹೇಗ್ ನಡ್ಕೋಬೇಕು ಅನ್ನೋ ಪ್ರಜ್ಞೆ ಬೇಡ ಅವಳಿಗೆ. ಮಾಡೋದ್ ನೋಡಿದ್ರೆ ತೆಗ್ ಮುಖಕ್ ನಾಲ್ಕು ಬಾರಿಸ್ಬೇಕನ್ಸತ್ತೆ. ಅಲ್ಲಿಗೆ ನಿನ್ ಮಗ್ಳ ಕಥೆ ಮುಗಿಯುತ್ತೆ. ಅಮ್ಮು, ಮತ್ತಿನ್ನೇನಮ್ಮ ಕಪಾಳಕ್ ಬಾರಿಸ್ತೀನಿ ಅಂತ್ಯ. ಮೀರಾ ಇಂದ ಅಕ್ಕಂಗೆ ಯಾವ ಪ್ರಾಬ್ಲಮ್ ಇಲ್ಲ, ನಿನ್ಗೇನ್ ಸಮಸ್ಯೆ ಅಂತ. ನನ್ ಸಮಸ್ಯೆನೇ ಅದು ಕಣೆ. ಅಲ್ಲ, ನನ್ ಕಣ್ಣಿಗೆ ಕಾಣಿಸ್ತಿರೋದು ನನ್ ಮಗಳ ಕಣ್ಣಿಗೆ ಯಾಕೆ ಕಾಣಿಸ್ತಿಲ್ಲ ಅಂತ. ಎಲ್ಲ ಕೆಲ್ಸಕ್ಕೂ ಅವಳನ್ನೇ ಕರೀತಾಳೆ, ಅವಳನ್ನೇ ಮುದ್ದು ಮಾಡ್ತಾಳೆ. ನನ್ಗಂತೂ ಆ ಮೀರನ್ ಕಂಡ್ರೆ ಮೈಯೆಲ್ಲ ಉರಿಯತ್ತೆ. ಮೊದಲನೇ ದಿನ ಹಾಲಲ್ಲಿ ಕೂತು ನನ್ ಮಗಳು ಅಳೆಯಂದ್ರಿರೋ ರೂಮ್ನೇ ನೋಡ್ತಾ ರಾತ್ರಿ ಎಲ್ಲ ಕಳೆದ್ಲು. ಇವತ್ತು ನನ್ ಮಗಳು ಮಾಡಿದ ಅಡಿಗೆ ಮೊದಲನೇ ತುತ್ತನ್ನ ಅಳಿಯಂದ್ರು ತಿನ್ನೋದಿಕ್ಕಾಗ್ಲಿಲ್ಲ. ಅಳಿಯಂದ್ರಿಗೆ ಬಡ್ಸಕ್ ಹೋದ್ರೆ ಅದನ್ ತಡ್ದು ತಾನ್ ತಿನ್ಲು. ಮುಂದೆ ಇವಳಿಂದ ನನ್ ಮಗಳಿಗೆ ಇನ್ನೇನೇನ್ ತೊಂದರೆ ಆಗುತ್ತೋ. ಅಮ್ಮ ಪ್ಲೀಸ್ ಸ್ಟಾಪ್ ಇಟ್. ಮೀರಾ ಇಂದ ಅಕ್ಕಂಗೆ ಯಾವ ತೊಂದರೆನೂ ಇಲ್ಲ. ತೊಂದರೆ ಆಗೋದಿದ್ರೆ ಅದು ನಿನ್ ಯೋಚನೆಗಳಿಂದ. ಅಮ್ಮ ನನಗೆ ಎಕ್ಸಾಮ್ಸ್ ಇದೆ, ನಾನು ಓದ್ಕೊಳ್ಬೇಕು, ಪ್ಲೀಸ್ ಡಿಸ್ಟರ್ಬ್ ಮಾಡ್ಬೇಡ. ನಿನ್ಗೇನೆ ಹೋಗ್ಬೇಕು, ಹೊಟ್ಟೆ ಉರಿತಾ ಇರೋದು ನಂದು. ಮಗಳ ಸಂಕಟ ಏನು ಅಂತ ತಾಯಿಗೆ ಮಾತ್ರ ಅರ್ಥ ಆಗೋದು. ಕಳೆನ ಚಿಕ್ಕದಿರುವಾಗ್ಲೇ ಕಿತ್ತಾಕ್ಬೇಕು, ಆಗ್ಲೇ ಬೆಳೆ ಸುರಕ್ಷಿತವಾಗಿರೋದು. ಇಲ್ಲ, ನನ್ನ ಮಗಳಿಂದ ಸಾಕೇತ್ ಜೀವನಕ್ಕೆ ತೊಂದರೆ ಆಗ್ಬಾರ್ದು. ಸಾಕೇತ್ ಅಹಲ್ಯ ಮಧ್ಯೆ ಬೆರಕ್ ಬರಬಾರ್ದು. ಅಹಲ್ಯ ಅವರೇ, ಅಹಲ್ಯ ಅವರೇ, ಅಹಲ್ಯ ಅವರೇ, ಅನಿ ಹೇಳೋದು ಸರಿ. ಗಿಫ್ಟನ್ನ ಹಾಗೆ ಕೊಟ್ರೆ ಇಂಪ್ಯಾಕ್ಟ್ ಇರಲ್ಲ. ಅದ್ರ ಜೊತೆ ಮನಸ್ಸಿನ ಭಾವನೆಗಳನ್ನೂ ಹಂಚ್ಕೊಂಡ್ರೆ ಲೈಫ್ ಲಾಂಗ್ ನೆನಪಿರುತ್ತೆ. ನನಗೆ ಬುದ್ಧಿ ಬಂದಾಗಿಂದಲೂ ಬಿಸ್ನೆಸ್ಸು, ಮನೆ ಜವಾಬ್ದಾರಿ ಅಂತಲೇ ಬೆಳೆದವನು. ಈ ಪ್ರೀತಿ, ಪ್ರೇಮ, ಲವ್ ಲೆಟ್ರು ನನಗೆ ಹೊಸ್ತು. ಏನು ಬರೀಲಿ, ಇರಲಿ ಟ್ರೈ ಮಾಡೇ ಬಿಡೋಣ. ಏನು ಬರೀಲಿ? ನನ್ನ ಪ್ರೀತಿಯ ಚೇಚೆ 100 ವರ್ಷದಿಂದೇನು ಇದನ್ನೇ ಬರೆದಿರ್ತಾರೆ ಅನ್ಸುತ್ತೆ. ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಬೇರೇನು ಬರೆಯೋದು? ಹಾ, ಹಾಯ್ ಅಹಲ್ಯ ಅವರೇ. ಅಯ್ಯೋ, ಮಾಮೂಲು ದಿನ ಅಹಲ್ಯ ಅವರೇ ಅಂತ ಕರೆದಂಗಿದೆ ಇದು. ಬೇಡ ಬೇಡ. ಏನಪ್ಪ ಮಾಡಲಿ, ಈ ಸ್ಟುಪಿಡ್ ತಲೆಗೆ ಯಾವ ರೊಮ್ಯಾಂಟಿಕ್ ಲೈನ್ಸು ಬರ್ತಿಲ್ವಲ್ಲ. ಏನು ಮಾಡಲಿ? ಹಾಂ, ಹೀಗೆ ಬರೆದ್ರೆ ಹೇಗೆ? ಮೈ ಡಿಯರ್ ಅಹಲ್ಯ. ಎಸ್, ದಿಸ್ ಸೌಂಡ್ಸ್ ಗುಡ್. ಇದನ್ನೇ ಬರೆಯೋಣ. ಮೈ ಡಿಯರ್ ಅಹಲ್ಯ. ಚೆನ್ನಾಗಿಲ್ಲ. ಅಚ್ಚುಕಟ್ಟಾಗಿ ಕನ್ನಡದಲ್ಲಿ ನನ್ನ ಪ್ರೀತಿ ಅಂತ ಬರೆದಿದ್ದೆ, ಅದೇ ಎಷ್ಟೋ ಚೆನ್ನಾಗಿತ್ತು. ಇಂಗ್ಲೀಷ್ ಬೇಡಪ್ಪ, ಥೂ, ಚೆನ್ನಾಗಿಲ್ಲ. ಬೇರೇನು ಬರೆಯೋದು? ಅಯ್ಯೋ, ಈ ಲೆಟ್ರ್ ಸವಾಸನೇ ಬೇಡಪ್ಪ. ಅವ್ರಿಗೆ ಗಿಫ್ಟ್ ಕೊಡಬೇಕಾದ್ರೆ ಪ್ರೀತಿಯಿಂದ ಒಂದು ಮಾತು ಹೇಳ್ಕೊಟ್ಬಿಡ್ತೀನಿ ಅಷ್ಟೇ.
ಅರೆ ಇದೇನಿದು ಪೇಪರ್ ಎಲ್ಲ ಹೀಗೆ ಬಿಸಾಡಿದ್ದೀರಾ? ಏ ಒಂದು ನಿಮಿಷ ನಾನೇ ತೆಗಿತೀನಿ. ನೀವ್ಯಾಕೆ ಕಷ್ಟಪಡ್ತೀರಾ? ನಾನಿಲ್ವಾ? ಏನಾಯ್ತು? ನಥಿಂಗ್. ಹೌದು, ನೀವಿವತ್ತು ಮೊದಲನೇ ಸಲ ಈ ಮನೇಲಿ ಅಡುಗೆ ಮಾಡಿದ್ರಂತಲ್ಲ, ನೀವು ಅಡುಗೆ ಶಾಸ್ತ್ರ ಮಾಡಿದ್ದಕ್ಕೆ ಅಮ್ಮ ನಿಮ್ಗೆ ಗಿಫ್ಟ್ ಕೊಡು ಅಂತ ಹೇಳಿದ್ರು. ತಗೊಳ್ಳಿ. ಅಡುಗೆ ಶಾಸ್ತ್ರಕ್ಕೆ ಗಿಫ್ಟಾ? ಎಸ್ ಹೌದು. ನೀವಿನ್ಮೇಲೆ ಈ ಮನೇಲಿ ಏನೇ ಕೆಲಸ ಮಾಡಿದ್ರು ಅದು ನಿಮ್ಮ ಲೈಫ್ ಅಲ್ಲ, ನನ್ನ ಲೈಫಲ್ಲಿ ಮೆಮೊರಬಲ್, ನಮ್ಮ ಲೈಫಲ್ಲಿ ಮೆಮೊರಬಲ್ ಆಗಿರಬೇಕು ಅಂತ ಈ ಗಿಫ್ಟ್ ತಂದಿದ್ದೀನಿ. ನಾನೊಂದು ಕಾಲ್ ಮಾಡಬೇಕು, ನಾನು ಇನ್ನು ಬರ್ತೀನಿ. ತಗೊಳ್ಳಿ. ಸಾಕು. ನೀನು ಈ ವಿಷಯದಲ್ಲಿ ತುಂಬ ವೀಕು. ಫೋನ್ ಕಾಲ್ ಇದೆ ಅಂತ ಬಂದ್ಬಿಡದ? ಈ ವಿಷಯ ಏನಾದರೂ ಮೀರಂಗೆ ಗೊತ್ತಾದ್ರೆ ನಗ್ತಾಳಷ್ಟೇ. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು